ವೀಕ್ಷಕರೇ, ಬೆಂಗಳೂರಿನಂತಹ ನಗರದಲ್ಲಿ ಎಂಥ ಒಂದು ಘೋರ ಘಟನೆ ನಡೆದಿತ್ತೆಂದರೆ ಐಟಿ ಸಿಟಿ ಅಂತ ಅನ್ನಿಸ್ಕೊಂಡ ನಗರದ ಐಟಿ ನಿಯಮಗಳೇ ಬದಲಾಗಬೇಕಾಯಿತು. ಮಹಿಳೆಯರ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳು ಏಳೋಕೆ ಶುರುವಾಯಿತು. ಇದೊಂದು ಎಂತ ಕ್ಲಿಷ್ಟವಾದ ಕೇಸ್ ಆಗಿತ್ತಂದ್ರೆ ಮನುಷ್ಯನ ಮಾನಸಿಕತೆ ಹಾಗೂ ಆತನ ಕ್ರೌರ್ಯ ಈ ಕೇಸಿಂದ ತಿಳಿಯುತ್ತೆ. ಅಂದು ರಾತ್ರಿ ಪೊಲೀಸರು ತಮ್ಮ ವ್ಯಾನ್ ನಿಲ್ಲಿಸಿ ಆ ಟ್ಯಾಕ್ಸಿಯನ್ನ ಚೆಕ್ ಮಾಡಿದಿದ್ರೆ ಇಂದು ಈ ಕತೆ ಬೇರೆನೇ ಆಗಿರ್ತಿತ್ತು. ಬನ್ನಿ ಹಾಗಿದ್ರೆ ತಡ ಮಾಡದೆ ಸ್ಟೋರಿನ ಶುರು ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆಯೋದನ್ನು ಕೂಡ ಮರಿಬೇಡಿ. ಇಂದು ನಾವು ಮಾತನಾಡಲು ಹೊರಟಿರುವ ಸ್ಟೋರಿ ಪ್ರತಿಭಾ ಮೂರ್ತಿ ಕೇಸ್ನ ಬಗ್ಗೆ. ಈ ಕತೆ ಶುರುವಾಗೋದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ. ವರ್ಷ 2005. ಇಲ್ಲಿ ಒಬ್ಬ ಮಹಿಳೆ ವಾಸವಾಗಿದ್ರು. ಆಕೆಯೇ ಪ್ರತಿಭಾ ಮೂರ್ತಿ. ವಯಸ್ಸು ಸುಮಾರು 28 ವರ್ಷ. ಈಕೆ ಒಂದು MNC ಕಂಪನಿಯಾದ HP ಗ್ಲೋಬಲ್ ಸಾಫ್ಟ್ ನಲ್ಲಿ BPOದಲ್ಲಿ ಕೆಲಸ ಮಾಡ್ತಿದ್ರು. ಅದು ಎಲೆಕ್ಟ್ರಾನಿಕ್ ಸಿಟಿಯ ಫೇಸ್ 2 ನಲ್ಲಿರೋದು. ಆಕೆ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಿದ್ಲು. ಅದು ಶುರು ಆಗೋದು ರಾತ್ರಿ 2ರಿಂದ. ಕಂಪನಿಯ ಎಂಪ್ಲಾಯಿಗಳನ್ನ ಆಫೀಸ್ಗೆ ಕರ್ಕೊಂಡು ಬರೋಕೆ ಕ್ಯಾಬ್ ಹಾಗೂ ಟ್ಯಾಕ್ಸಿ ಫೆಸಿಲಿಟಿ ಮಾಡಲಾಗಿತ್ತು ಮತ್ತು ಅವುಗಳು ಟೈಮ್ಗೆ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಿದ್ರು. ಹೀಗೆ ಪ್ರತಿದಿನ ಪ್ರತಿಭಾ ಕಂಪನಿಯ ಕ್ಯಾಬ್ ಅಥವಾ ಟ್ಯಾಕ್ಸಿಯಿಂದ ಬಂದು ಹೋಗ್ತಿದ್ಲು. ಈಕೆಯ ಮನೆಯಲ್ಲಿ ಈಕೆಯೊಂದಿಗೆ ಆಕೆಯ ತಾಯಿ ಮಾತ್ರ ಇರ್ತಿದ್ರು. 1977ರಲ್ಲಿ ಒಮ್ಮೆ ಪ್ರತಿಭಾ ಕೇವಲ 15 ದಿನದವಳಿದ್ದಾಗ ಆಕೆಯ ತಂದೆ ಸ್ಟವ್ ಬ್ಲಾಸ್ಟ್ ಆಗಿ ತೀರ್ಕೊಂಡಿದ್ರು. ಹಾಗಾಗಿ ಪ್ರತಿಭಾಳ ತಾಯಿನೇ ಕಷ್ಟಪಟ್ಟು ಸಾಕಿ ಸಲಹೆ ಅವಳನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರು. ಈ ಕೆಲಸ ಸಿಗೋಕು ಮುಂಚೆನೆ ಪ್ರತಿಭಾಳಿಗೆ ಮದುವೆ ಆಗಿತ್ತು. ಆತನ ಹೆಸರು ಪವನ್ ಶೆಟ್ಟಿ. ಆತ ಕೂಡ MNC ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಇವರಿಬ್ಬರದು ಒಂದು ಲವ್ ಮ್ಯಾರೇಜ್. ನಂತರ ಪ್ರತಿಭಾಳಿಗೆ HP ಗ್ಲೋಬಲ್ ಸಾಫ್ಟ್ ನಲ್ಲಿ ಕೆಲಸ ಸಿಕ್ಕಿತ್ತು. ಎಲ್ಲವೂ ಸರಿಯಾಗಿತ್ತು. ಪ್ರತಿಭಾಳ ತಾಯಿಗೂ ಬಹಳ ಖುಷಿ ಇತ್ತು, ನನ್ನ ಮಗಳು ಜೀವನದಲ್ಲಿ ಮುಂದೆ ಬರ್ತಿದ್ದಾಳೆ ಅಂತ. ಮನೆಯಲ್ಲಿ ಅಮ್ಮ ಒಬ್ಬರೇ ಇದ್ದಿದ್ದರಿಂದ ಪ್ರತಿಭಾ ಕೆಲವು ದಿನಗಳು ಗಂಡನ ಮನೆಯಲ್ಲಿದ್ರೆ ಇನ್ನು ಕೆಲವು ದಿನ ತವರು ಮನೆಯಲ್ಲಿ ಇರ್ತಿದ್ಲು. ಸಮಯ ಬರುತ್ತೆ ಡಿಸೆಂಬರ್ 13, 2005. ಪ್ರತಿಭಾಳ ಕಂಪನಿಗೆ ಜಾಯ್ನ್ ಆಗಿ ಕೆಲವು ತಿಂಗಳುಗಳು ಕಳೆದಿರಬಹುದು. ಆಕೆದು ನೈಟ್ ಶಿಫ್ಟ್ ಆಗಿದ್ದರಿಂದ ಕಂಪನಿ ಕಡೆಯಿಂದ ಕ್ಯಾಬ್ ಬರ್ತಿತ್ತು ಆಕೆನ ಪಿಕ್ ಮಾಡ್ಕೊಳ್ಳಕ್ಕೆ. ಡಿಸೆಂಬರ್ 13ಕ್ಕೂ ಕ್ಯಾಬ್ ಬಂತು. ಪ್ರತಿಭಾ ಅಮ್ಮನಿಗೆ ಫೋನ್ ಮಾಡಿ ನಾನು ರೆಡಿ ಆಗ್ತಿದ್ದೀನಿ, ಆಫೀಸ್ಗೆ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆ ಟೈಮ್ನಲ್ಲಿ ಆಕೆ ತನ್ನ ಗಂಡನ ಮನೆಯಲ್ಲಿದ್ಲು. 2 ಗಂಟೆಗೆ ಸ್ವಲ್ಪ ಸಮಯದ ಮುಂಚೆ ಕ್ಯಾಬ್ ಬಂದು ಕುಮಾರಸ್ವಾಮಿ ಲೇಔಟ್ ನಲ್ಲಿದ್ದ ಅವರ ಮನೆ ಬಳಿ ಬರುತ್ತೆ. ಕ್ಯಾಬ್ ಡ್ರೈವರ್ ಪ್ರತಿಭಾಳಿಗೆ ಫೋನ್ ಮಾಡಿ, ಅಕ್ಕ ಹೊರಗೆ ಬನ್ನಿ, ಗಾಡಿ ಬಂದಿದೆ, ಲೇಟ್ ಆಗುತ್ತೆ, ಆಫೀಸ್ಗೆ ಹೋಗೋಣ ಅಂತಾನೆ. ಆಫೀಸ್ನಲ್ಲಿ ಹಲವಾರು ಕ್ಯಾಬ್ಗಳು ಓಡಾಡ್ತಿದ್ವು. ಬೇರೆ ಬೇರೆ ಟೈಮ್ನಲ್ಲಿ ಅವರೆಲ್ಲ ಕೆಲಸ ಮಾಡ್ತಿದ್ರು. ಪ್ರತಿಭಾಳಿಗೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿದ್ರು. ಹಾಗೆ ಎಲ್ಲರ ನಂಬರ್ ಕೂಡ ಸೇವ್ ಆಗಿತ್ತು. ನಂತರ ಪ್ರತಿಭಾ ಗಾಡಿಯಲ್ಲಿ ಕೂತು ಆಫೀಸ್ಗೆ ಹೋಗ್ತಾಳೆ. ಮನೆಯಿಂದ ಆಫೀಸ್ಗೆ ಹೋಗೋಕೆ ಸುಮಾರು 30ರಿಂದ 35 ನಿಮಿಷ ಬೇಕಿತ್ತು. ನಾರ್ಮಲಿ ಪ್ರತಿಭಾ ಆಫೀಸ್ ರೀಚ್ ಆದ್ಮೇಲೆ ಅಮ್ಮನಿಗೆ ಟೆಕ್ಸ್ಟ್ ಮೆಸೇಜ್ ಮಾಡ್ತಾ ಇದ್ಲು, ನಾನು ಆಫೀಸ್ ರೀಚ್ ಆದೆ ಅಂತ. ಆ ಮೆಸೇಜ್ ನೋಡಿದ ಮೇಲೆನೆ ಅಮ್ಮ ಮಲಗ್ತಿದ್ರು. ಆದ್ರೆ ಅವತ್ತು ಡಿಸೆಂಬರ್ 13ರ ದಿನ ಪ್ರತಿಭಾಳ ಮೆಸೇಜ್ ಬರೋಕು ಮುಂಚೆನೆ ಅಮ್ಮ ಮಲಗಿಬಿಟ್ಟಿದ್ರು. ಬೆಳಗ್ಗೆ ಎದ್ದು ಮೆಸೇಜ್ ನೋಡಿದಾಗ ಮಗಳ ಮೆಸೇಜ್ ಇರಲಿಲ್ಲ. ಪ್ರತಿದಿನ ಬರೋ ಮೆಸೇಜ್ ಅವತ್ತು ಬಂದಿರಲಿಲ್ಲ. ನಂತರ ಅಮ್ಮ ಫೋನ್ ಮಾಡ್ತಾರೆ, ಆದ್ರೆ ಪ್ರತಿಭಾಳ ಫೋನ್ ಸ್ವಿಚ್ ಆಫ್ ಬರುತ್ತೆ. ತುಂಬಾ ಸತಿ ಟ್ರೈ ಮಾಡ್ತಾರೆ, ಆದ್ರೆ ಸ್ವಿಚ್ ಆಫೇ ಬರುತ್ತೆ. ಹಾಗಾಗಿ ಪ್ರತಿಭಾಳ ಗಂಡ ಪವನ್ಗೆ ಫೋನ್ ಮಾಡಿ ಮಾತಾಡ್ತಾರೆ. ಆಗ ಅವರು ಹೇಳ್ತಾರೆ, ಪ್ರತಿಭಾ ರಾತ್ರಿ ಡ್ಯೂಟಿಗೆ ಹೋದ್ಲು, ಕೆಲಸ ಜಾಸ್ತಿ ಇದೆ ಅನ್ಸುತ್ತೆ, ಹಾಗಾಗಿ ಫೋನ್ ಸ್ವಿಚ್ ಆಫ್ ಆಗಿರ್ಬೋದು ಅಂತಾರೆ. ಆದ್ರೆ ತಾಯಿಗೆ ಇದರಿಂದ ಸಮಾಧಾನ ಆಗ್ಲಿಲ್ಲ. ಇವರ ಬಳಿ ಪ್ರತಿಭಾಳ ಆಫೀಸ್ ನಂಬರ್ ಕೂಡ ಇತ್ತು. ಕಾಲ್ ಮಾಡಿ ಪ್ರತಿಭಾಳ ಹತ್ತಿರ ಮಾತಾಡ್ಬೇಕು ಅಂತ ಕೇಳ್ತಾರೆ. ಆದ್ರೆ ಆಫೀಸ್ ರಿಸೆಪ್ಷನಿಸ್ಟ್ ಹೇಳ್ತಾರೆ, ಇವತ್ತು ಪ್ರತಿಭಾ ಡ್ಯೂಟಿಗೆ ಬಂದಿಲ್ಲ ಅಂತ. ಇದನ್ನ ಕೇಳಿ ತಾಯಿಗೆ ತುಂಬಾನೇ ವರಿ ಆಗತ್ತೆ. ನಿನ್ನೆ ಆಫೀಸ್ಗೆ ಹೊರಡುವಾಗ ಕಾಲ್ ಮಾಡಿದ್ಲು, ಕ್ಯಾಬ್ ಬಂತು ಹೊರಡ್ತಿದ್ದೀನಿ ಅಂತ ಹೇಳಿದ್ಲು. ಅಳಿಯನಿಗೂ ಫೋನ್ ಮಾಡಿದ್ದೆ, ಅವರು ಕೂಡ ಪ್ರತಿಭಾ ಆಫೀಸ್ಗೆ ಹೋಗಿದ್ದಾಳೆ ಅಂತ ಹೇಳಿದ್ರು. ಆದ್ರೆ ಆಫೀಸ್ನವರು ಹೇಳ್ತಿದ್ದಾರೆ ಆಕೆ ಆಫೀಸ್ಗೆ ಬಂದಿಲ್ಲ ಅಂತ. ಇದು ಹೇಗೆ ಸಾಧ್ಯ? ನಂತರ ತಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನಡೆದಿದ್ದನ್ನೆಲ್ಲ ಹೇಳ್ತಾರೆ. ಕೇಸ್ ಒಂದು ಮಹಿಳೆಯ ಮಿಸ್ಸಿಂಗ್ ಆಗಿದ್ದರಿಂದ ಪೊಲೀಸರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾರೆ. ತಾಯಿ ಹೇಳಿದಂತೆ ಪೊಲೀಸರು ಪ್ರತಿಭಾಳ ಕಂಪನಿಗೆ ಹೋಗ್ತಾರೆ. ಆಫೀಸ್ನ ಸ್ಟಾಫ್ಸ್ ಕೂಡ ಕನ್ಫ್ಯೂಸ್ ಆಗಿದ್ರು. ಆಕೆ ಆಫೀಸ್ಗೆ ಹೊರಟಿದ್ದಿದ್ರೆ ಮತ್ತೆ ಆಫೀಸ್ಗೆ ಯಾಕೆ ಬಂದಿಲ್ಲ ಅಂತ. ಅವರ ಪ್ರಕಾರ ಮುಂಚೆ ಯಾವಾಗ್ಲಾದ್ರೂ ಪ್ರತಿಭಾ ಆಫೀಸ್ಗೆ ಬರ್ತಿಲ್ಲ ಅಂದ್ರೆ ಲೀವ್ ಅಪ್ಲಿಕೇಶನ್ ಕೊಡ್ತಿದ್ಲು ಅಥವಾ ಫೋನ್ ಮಾಡಿ ಹೇಳ್ತಿದ್ಲು. ಆದ್ರೆ ಇಲ್ಲಿ ಯಾವುದೂ ಆಗಿಲ್ಲ. ಪ್ರತಿಭಾ ಆಫೀಸ್ಗೆ ಹೊರಟ್ರೆ ಕಂಪನಿ ಕ್ಯಾಬ್ನಲ್ಲೇ ಬರಬೇಕು, ಬೇರೆ ಯಾವುದೇ ಗಾಡಿಯಲ್ಲಿ ಬರೋದಿಲ್ಲ. ಹಾಗೆ ಕ್ಯಾಬ್ ಡ್ರೈವರ್ ಕೂಡ ಆಕೆಗೆ ಗೊತ್ತಿರೋನೇ ಆಗಿರ್ಬೇಕು. ನಂತರ ಪೊಲೀಸರು ಕಂಪನಿಯಲ್ಲಿದ್ದ ಎಲ್ಲಾ ಕ್ಯಾಬ್ ಡ್ರೈವರ್ಸ್ ಗಳನ್ನ ಕರೆಸಿ ವಿಚಾರಿಸೋಕೆ ಶುರು ಮಾಡ್ತಾರೆ. ಅದರಲ್ಲಿ ವಿಶಾಲ್ ಎಂಬ ಒಬ್ಬ ಡ್ರೈವರ್ ಇದ್ದ. ಕೆಲವೊಂದು ಕಡೆ ಜಗದೀಶ್ ಅಂತಲೂ ಹೆಸರಿದೆ. ಪ್ರತಿದಿನ ಈತನೇ ಪ್ರತಿಭಾಳನ್ನ ಪಿಕ್ ಅಂಡ್ ಡ್ರಾಪ್ ಮಾಡ್ತಿದ್ದ.
ಪೊಲೀಸರು ಇವನನ್ನ ವಿಚಾರಿಸ್ತಾರೆ. ಆತ ಹೇಳ್ತಾನೆ, ಎಂದಿನಂತೆ ನಿನ್ನೆ ರಾತ್ರಿ ಕೂಡ ನಾನು ಪ್ರತಿಭಾಳ ಮನೆಗೆ ಹೋಗಿದ್ದೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ತಿಳಿತು ಆಕೆ ಕಂಪನಿಯ ಬೇರೊಂದು ಕಾರಿನಲ್ಲಿ ಹೊರಟು ಹೋಗಿದ್ದಾಳೆ ಅಂತ. ಪೊಲೀಸರು ಯೋಚಿಸ್ತಾರೆ, ಇದೇನಾಯ್ತು? ಅಂದು ಡ್ಯೂಟಿ ವಿಶಾಲ್ದಿತ್ತು, ಮತ್ತೆ ಬೇರೆ ಡ್ರೈವರ್ ಹೋಗಕ್ಕೆ ಹೇಗೆ ಸಾಧ್ಯ? ಎಲ್ಲಾ ಡ್ರೈವರ್ಗಳು ಅವರವರ ಪಿಕಪ್ಗೆ ಹೋಗಿರ್ತಾರೆ. ಅದು ಅಲ್ಲದೆ ಅವರ ಪಿಕಪ್ಸ್ ಬಿಟ್ಟು ಬೇರೆ ಪಿಕಪ್ಸ್ಗೆ ಯಾಕೆ ಹೋಗ್ತಾರೆ? ವಿಚಾರಿಸಿದಾಗ ಬೇರೆ ಎಲ್ಲಾ ಡ್ರೈವರ್ಗಳು ಅವರವರ ಪಿಕಪ್ಸ್ಗೆ ಹೋಗಿದ್ರು. ಇವರ್ಯಾರು ಪ್ರತಿಭಾಳ ಮನೆಗೆ ಪಿಕ್ ಮಾಡೋಕೆ ಹೋಗಿರ್ಲಿಲ್ಲ. ನಂತರ ಪೊಲೀಸರು ಕಂಪನಿಯಿಂದ ಒಂದು ಲೀಸ್ಟ್ ಅನ್ನ ತೆಗೆಸ್ತಾರೆ. ನಿನ್ನೆ ಯಾರು ಕೆಲಸಕ್ಕೆ ಬಂದಿರಲಿಲ್ಲ, ರಜೆ ತಗೊಂಡಿದ್ರು. ಹೀಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿತ್ತು. ಇನ್ನೊಂದು ಕಡೆ ಈ ವಿಷಯ ಮೀಡಿಯಾಗಳಿಗೆ ತಲುಪುತ್ತೆ. ನಂತರ ಅದೊಂದು ಬಿಗ್ ಬ್ರೇಕಿಂಗ್ ಹಾಟ್ ನ್ಯೂಸ್ ಆಯ್ತು. ಮಹಿಳೆಯರ ಸೇಫ್ಟಿ ಬಗ್ಗೆ ತುಂಬಾ ಪ್ರಶ್ನೆಗಳು ಏಳೋಕೆ ಶುರುವಾಯಿತು. ಕಂಪನಿಯನ್ನು ಕೂಡ ಪ್ರಶ್ನಿಸಲಾಯಿತು. ನ್ಯಾಷನಲ್ ಮೀಡಿಯಾಗೆ ತಲುಪಿದ ನಂತರ ಇಡೀ ಭಾರತಕ್ಕೆ ಈ ವಿಷಯ ತಲುಪುತ್ತೆ. ಪೊಲೀಸರ ಮೇಲೆ ಜನಗಳ ಒತ್ತಡ ಹೆಚ್ಚಾಗ್ತಾ ಹೋಯ್ತು. ಒಂದೇ ದಿನದಲ್ಲಿ ಅಂದ್ರೆ ಡಿಸೆಂಬರ್ 13ಕ್ಕೆ ಈ ಕೇಸ್ ಪೊಲೀಸರಿಂದ ಕ್ರೈಮ್ ಬ್ರಾಂಚ್ಗೆ ವರ್ಗಾವಣೆ ಮಾಡಲಾಯಿತು. ನಂತರ ಕ್ರೈಮ್ ಬ್ರಾಂಚ್ ಪೊಲೀಸರು ಮೊದಲಿಗೆ ಪ್ರತಿಭಾಳ ಫೋನ್ ನಂಬರ್ ಸರ್ಚ್ ಮಾಡೋಕೆ ಶುರು ಮಾಡ್ತಾರೆ. ಕಾಲ್ ಹಿಸ್ಟ್ರಿ ಹಾಗೆ ಲೊಕೇಶನ್ ತೆಗೆಸಲಾಯಿತು. ಇದರಲ್ಲಿ ಲಾಸ್ಟ್ ಕಾಲ್ ಶಿವಕುಮಾರ್ ಎಂಬ ವ್ಯಕ್ತಿಯದಾಗಿತ್ತು. ಕಂಪನಿಯಲ್ಲಿ ಕೇಳಿದಾಗ ಈತ ಕೂಡ ಒಬ್ಬ ಕ್ಯಾಬ್ ಡ್ರೈವರ್ ಆಗಿದ್ದ. ಹಾಗೆ ಸಾಕಷ್ಟು ಬಾರಿ ಈತ ಪ್ರತಿಭಾಳನ್ನ ಪಿಕ್ ಅಂಡ್ ಡ್ರಾಪ್ ಮಾಡಿದ್ದ. ಪೊಲೀಸರು ಕಂಪನಿಯಿಂದ ಆ ದಿನ ರಜಾ ಹಾಕಿದ್ದ ಡ್ರೈವರ್ ಲಿಸ್ಟ್ ನಲ್ಲಿ ಈತನ ಹೆಸರು ಕೂಡ ಇತ್ತು. ಆತ ನಿನ್ನೆ ಕೆಲಸಕ್ಕೆ ಬಂದಿರಲಿಲ್ಲ. ಪ್ರಶ್ನೆ ಹೇಳಲು ಶುರುವಾಯಿತು. ಈತ ರಜದಲ್ಲಿ ಇದ್ರೆ ಪ್ರತಿಭಾಳನ್ನ ಪಿಕ್ ಮಾಡೋಕೆ ಯಾಕೆ ಹೋಗಿದ್ದ? ಈತ ಆಕೆಯನ್ನ ಕರ್ಕೊಂಡು ಎಲ್ಲಿ ಹೋಗಿರಬಹುದು? ಕ್ರೈಮ್ ಬ್ರಾಂಚ್ಗೆ ಶಿವಕುಮಾರ್ ಮೇಲೆ ಕಂಪ್ಲೀಟ್ ಡೌಟ್ ಬರುತ್ತೆ. ಪೊಲೀಸರು ಆಫೀಸಿಂದ ಈತನ ಫೋನ್ ನಂಬರ್ ತಗೊಂಡು ಈತನ ಕಾಲ್ ಡೀಟೇಲ್ಸ್ ಹಾಗೆ ಲೊಕೇಶನ್ ತೆಗಿಸ್ತಾರೆ. ಹಾಗೆ ಅಡ್ರೆಸ್ ಕೂಡ ತೆಗಿಸ್ತಾರೆ. ಈತನ ಕಾಲ್ ಡೀಟೇಲ್ಸ್ ಇಂದ ಗೊತ್ತಾಗಿತ್ತು ಈತನೇ ಪ್ರತಿಭಾಳಿಗೆ ಲಾಸ್ಟ್ ಕಾಲ್ ಮಾಡಿರೋದು ಎಂದು. ಪೊಲೀಸರು ಅನ್ಕೋತಾರೆ ಈತನ ಅಡ್ರೆಸ್ಗೆ ಹೋದ್ರೂ ಆತ ಅಲ್ಲಿ ಇರೋದು ಅನುಮಾನ. ಯಾಕೆಂದ್ರೆ ಇಷ್ಟು ದೊಡ್ಡ ಕ್ರೈಮ್ ಮಾಡಿ ಎಲ್ಲಾದ್ರೂ ಓಡಿ ಹೋಗಿರಬಹುದು, ಮನೆಯಲ್ಲಿ ಇರೋಕೆ ಚಾನ್ಸ್ ಇಲ್ಲ ಅಂತ. ಹಾಗಾಗಿ ಪೊಲೀಸರು ಶಿವಕುಮಾರನ ಊರಿನ ಅಡ್ರೆಸ್ ತಗೊಂಡು ಅಲ್ಲಿಗೂ ಒಂದು ಟೀಮ್ನ ಕಳುಹಿಸಿಕೊಡ್ತಾರೆ. ಶಿವಕುಮಾರಿಗೆ ಮದುವೆ ಆಗಿತ್ತು. ಆತನ ಪತ್ನಿ 7 ತಿಂಗಳ ಗರ್ಭಿಣಿ ಕೂಡ. ಈಗ 2005ರ ಡಿಸೆಂಬರ್ 14 ಕ್ರೈಮ್ ಬ್ರಾಂಚ್ ಮೂಲಕ ಶಿವಕುಮಾರನ ಪತ್ತೆಗಾಗಿ ಜಾಲ ಹಾಕಲಾಗಿತ್ತು. ಆತ ಊರಿನಲ್ಲೂ ಇರಲಿಲ್ಲ, ಹಾಗೆ ಕೆಲಸಕ್ಕೂ ಬಂದಿರಲಿಲ್ಲ. ಎಷ್ಟು ಹುಡುಕಿದ್ರೂ ಪೊಲೀಸರಿಗೆ ಅವನ ಸುಳಿವು ಸಿಗಲಿಲ್ಲ. ನಂತರ ಕೊನೆಗೆ ಅವನ ಮನೆಗೆ ಹೋಗಿ ನೋಡೋಣ ಅಂತ ಡಿಸೈಡ್ ಮಾಡಿದ ಪೊಲೀಸರು ಆತನ ಮನೆಗೆ ಹೋಗ್ತಾರೆ. ಹೋಗಿ ನೋಡಿದಾಗ ಮನೆಯಲ್ಲಿ ಯಾರೋ ಇರೋ ತರ ಇತ್ತು. ಅಕ್ಕಪಕ್ಕದವರನ್ನ ಪೊಲೀಸರು ಮುಂಚೆನೆ ವಿಚಾರಿಸ್ತಾರೆ. ಆಗ ಅವರು ಹೇಳ್ತಾರೆ, ಶಿವಕುಮಾರನ ಹೆಂಡತಿ 10 ದಿನಗಳ ಮುಂಚೆ ತನ್ನ ತವರು ಮನೆಗೆ ಹೋಗಿದ್ದಾಳೆ, ಮನೆಯಲ್ಲಿ ಇದ್ದರೆ ಶಿವಕುಮಾರ ಇರಬೇಕು ಅಂದ್ರು. ಪೊಲೀಸರು ಹೋಗಿ ಬಾಗಿಲು ಬಡಿತಾರೆ. ಬಾಗಿಲು ಓಪನ್ ಆಗತ್ತೆ. ಮುಂದೆ ನಿಂತ ವ್ಯಕ್ತಿ ಶಿವಕುಮಾರ್ ಆಗಿದ್ದ. ಮನೆಯಲ್ಲಿ ಟಿವಿ ಆನ್ ಆಗಿತ್ತು. ಅದರಲ್ಲಿ ಪ್ರತಿಭಾಳ ಕಾಣೆಯಾಗಿರುವ ಸುದ್ದಿ ಬಿತ್ತರವಾಗ್ತಿತ್ತು. ಪೊಲೀಸರು ಹೇಳ್ತಾರೆ, ಪ್ರತಿಭಾಳ ಕಾಣೆಯಾಗಿರುವ ವಿಷಯದಲ್ಲಿ ನಮಗೆ ನಿನ್ನ ಮೇಲೆ ಡೌಟ್ ಇದೆ, ಪೊಲೀಸ್ ಸ್ಟೇಷನ್ಗೆ ನಡಿ ಅಂತಾರೆ. ಶಿವಕುಮಾರ್ ಹೇಳ್ತಾನೆ, ಅಕ್ಕನ ಕಾಣೆಯಾದ ವಿಚಾರದಲ್ಲಿ ನನ್ನದೇನು ಪಾತ್ರ ಇಲ್ಲ. ಅವತ್ತು ನಾನು ಆಫೀಸ್ಗೂ ಹೋಗಿಲ್ಲ, ಮತ್ತೆ ನಾನು ಯಾಕೆ ಅವರ ಮನೆಗೆ ಅಷ್ಟು ರಾತ್ರಿಯಲ್ಲಿ ಹೋಗಲಿ ಅಂದ. ಪೊಲೀಸರು ಕೇಳ್ತಾರೆ, ನಿನ್ನೆ ಆಫೀಸ್ಗೆ ನೀನು ಯಾಕೆ ಹೋಗಿಲ್ಲ ಅಂತ. ಅದಕ್ಕೆ ಹೇಳ್ತಾನೆ, ನನಗೆ ಹುಷಾರಿಲ್ಲ ಹಾಗಾಗಿ ಹೋಗಿಲ್ಲ ಅಂತ. ಈಗ ಈ ಕೃತ್ಯ ಎಸಗಿದ್ರೆ ಹೀಗೆ ಮನೆಯಲ್ಲಿ ಆರಾಮಾಗಿ ಇರೋಕೆ ಸಾಧ್ಯವಾಗ್ತಿರ್ಲಿಲ್ಲ, ಇಷ್ಟೊತ್ತಿಗೆಲ್ಲ ಎಲ್ಲಿಗಾದ್ರೂ ಓಡಿ ಹೋಗ್ತಿದ್ದೆ ಅಂದ. ಆದ್ರೆ ಪೊಲೀಸರ ಬಳಿ ಸಾಲಿಡ್ ಪ್ರೂಫ್ ಇತ್ತು. ಆ ದಿನ ಶಿವಕುಮಾರನೇ ಪ್ರತಿಭಾಳಿಗೆ ಕಾಲ್ ಮಾಡಿದ್ದ. ಅದನ್ನ ಕಾಲ್ ಡೀಟೇಲ್ಸ್ ಕೂಡ ಕನ್ಫರ್ಮ್ ಮಾಡ್ತಿತ್ತು. ಆದ್ರೂ ಪೊಲೀಸರು ಇವನನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಸರಿಯಾಗಿ ವಿಚಾರಣೆ ಮಾಡ್ತಾರೆ. ಆದ್ರೆ ಶಿವಕುಮಾರ್ ಎಲ್ಲವನ್ನೂ ನಿರಾಕರಿಸ್ತಾನೆ. ನನಗೂ ಹಾಗೂ ಈ ವಿಷಯಕ್ಕೆ ಯಾವುದೇ ಸಂಬಂಧ ಇಲ್ಲ, ಹಾಗೆ ಏನಾದ್ರೂ ಮಾಡಿದ್ರೆ ನಾನ್ ಮನೆಯಲ್ಲಿ ಹೀಗೆ ಆರಾಮಾಗಿ ಕೂತ್ಕೊಂಡಿರ್ತಿರ್ಲಿಲ್ಲ ಅಂತಾನೆ. ನಂತರ ಪೊಲೀಸರು ಅವರ ಸ್ಟೈಲ್ನಲ್ಲೂ ವಿಚಾರಿಸ್ತಾರೆ. ಆದ್ರೂ ಶಿವಕುಮಾರ್ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಗಟ್ಟಿಯಾಗಿ ಕೂತ್ಕೋತಾನೆ. ನಂತರ ನೆಕ್ಸ್ಟ್ ಡೇ ಅಂದ್ರೆ ಡಿಸೆಂಬರ್ 15, 2005 ನಿರಂತರ ವಿಚಾರಣೆ ನಡೀತಾನೆ ಇತ್ತು. ಈ ಪೊಲೀಸರು ಕೂಡ ಕನ್ಫ್ಯೂಸ್ ಆಗಿ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ನಾವು ಯಾವುದಾದರೂ ಅಮಾಯಕನ ಕರ್ಕೊಂಡು ಬಂದು ವಿಚಾರಿಸ್ತಿದ್ದೀವಾ ಅಂತೆಲ್ಲ. ಇಷ್ಟೆಲ್ಲ ರೀತಿಯಲ್ಲಿ ಕೇಳಿದ್ರೂ ಕೂಡ ಆತನ ಮಾತಿಗೆ ಬದ್ಧವಾಗಿ ಕೂತಿದ್ದ. ಪೊಲೀಸರಿಗೆ ಶಿವಕುಮಾರನ ಮೇಲೆ ಡೌಟ್ ಪಡಲು ಮುಖ್ಯ ಕಾರಣ ಆತನ ಮೊಬೈಲ್ನಿಂದ ಹೋದ ಲಾಸ್ಟ್ ಕಾಲ್. ಎಲ್ಲ ಆಂಗಲ್ಗಳಿಂದಲೂ ಶಿವಕುಮಾರನೇ ಈ ಕೇಸ್ನ ಮುಖ್ಯ ಸಸ್ಪೆಕ್ಟ್ ಆಗಿ ಕಾಣಿಸ್ತಿದ್ದ. ಶಿವಕುಮಾರನನ್ನ ಕೂಡ ಹೀಗೆ ಜಾಸ್ತಿ ದಿನ ಪೊಲೀಸ್ ಸ್ಟೇಷನ್ ನಲ್ಲಿ ಇಡ್ಕೊಳ್ಳೋಕೆ ಆಗಲ್ಲ. ಸೊ ಅವನನ್ನ ರಿಲೀಸ್ ಮಾಡೋಕೆ ಮುಂಚೆ ಒಂದು ಬಾರಿ ಲಾಸ್ಟ್ ಸೆಷನ್ ಇಡ್ಕೊಂಡ್ರು. ಅಂದು ಡಿಸೆಂಬರ್ 15ರ ರಾತ್ರಿ. ಈ ಸರ್ತಿ
3 ರಿಂದ 4 ಜನ ಪೊಲೀಸರಿಗೆ ಅವನ ಬಾಯಿಯಿಂದ ಸತ್ಯ ಹೊರ ತೆಗೆಯುವ ಕೆಲಸ ಕೊಡಲಾಯಿತು. ಒಳಗೆ ಹೋದ ಪೊಲೀಸರು ಅವನಿಗೆ ಹೇಳ್ತಾರೆ, ನಮಗೆ ಗೊತ್ತು ನೀನೇ ಪ್ರತಿಭಾಳನ್ನ ಏನೋ ಮಾಡಿದ್ಯಾ ಅಂತ. ನೀನಾಗಿ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗ್ಬಹುದು, ಇಲ್ಲ ಅಂದ್ರೆ ಆಲ್ರೆಡಿ ನಿನ್ನ ಮೇಲೆ ಫುಲ್ ಎವಿಡೆನ್ಸ್ ಇದೆ. ನಿನ್ನ ಆರೋಪಿ ಅಂತ ಮಾಡಿ ಎಲ್ಲಾ ಚಾರ್ಜಸ್ ಹಾಕಿ ಜೀವನ ಪೂರ್ತಿ ಒಳಗೆ ಇರೋ ಹಾಗೆ ಮಾಡ್ತೀವಿ. ಒಪ್ಕೊಂಡ್ರೆ ಆದಷ್ಟು ಚಾರ್ಜಸ್ ಕಡಿಮೆ ಹಾಕಿ ಶಿಕ್ಷೆ ಕಡಿಮೆ ಮಾಡೋ ಹಾಗೆ ಮಾಡ್ತೀವಿ ಅಂದ್ರು. ಮೊದಲೆಲ್ಲ ಪೊಲೀಸರು ಶಿವಕುಮಾರ್ನನ್ನ ಪೊಲೀಸ್ ಸ್ಟೈಲ್ ನಲ್ಲಿ ವಿಚಾರಿಸಿದ್ರು. ಆದ್ರೆ ಈ ಸರ್ತಿ ಆರಾಮಾಗಿ ಕೂತು ನಿಧಾನವಾಗಿ ಮಾತಾಡ್ತಾರೆ. ನಂತರ ಸ್ವಲ್ಪ ಸಮಯ ಶಿವಕುಮಾರ್ ಯೋಚಿಸೋಕೆ ಶುರು ಮಾಡ್ತಾನೆ. ನಂತರ ಹೇಳ್ತಾನೆ, ಡಿಸೆಂಬರ್ 13 ರಾತ್ರಿ 2 ಗಂಟೆಗೆ ನಾನೇ ಪ್ರತಿಭಾಳಿಗೆ ಫೋನ್ ಮಾಡಿ ಮನೆಯಿಂದ ಹೊರ ಕರೆದಿದ್ದೆ ಹಾಗೂ ಕ್ಯಾಬ್ ನಲ್ಲಿ ಕರ್ಕೊಂಡು ಹೋದೆ ಅಂತಾನೆ. ನಂತರ ಆಕೆನ ಏನು ಮಾಡಿದೆ ಅಂತ ಕೇಳಿದಾಗ ನೆಕ್ಸ್ಟ್ ಡೇ ಅಂದ್ರೆ ಡಿಸೆಂಬರ್ 16 ಬೆಳಗ್ಗೆ ಶಿವಕುಮಾರ್ ಪೊಲೀಸರನ್ನ ಕರ್ಕೊಂಡು ಕನಕಪುರ ರೋಡ್ನ ಅಂಜನಾಪುರ ಬಿಡಿಎ ಲೇಔಟ್ ಬಳಿ ಹೋಗ್ತಾನೆ. ಆಗ ಈ ಏರಿಯಾ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಇಲ್ಲಿಗೆ ಬಂದ ಶಿವಕುಮಾರ್ ಪೊಲೀಸರಿಗೆ ಒಂದು ಕಾಲುವೆ ಕಡೆ ಕೈ ತೋರಿಸ್ತಾನೆ. ಅಲ್ಲಿ ಒಂದು ಬಾಡಿ ಇರುತ್ತೆ. ಡಿಸೆಂಬರ್ 13ಕ್ಕೆ ಪ್ರತಿಭಾಳ ಮಿಸ್ಸಿಂಗ್. ಈಗ ಡಿಸೆಂಬರ್ 16 ಆಗಿತ್ತು. ಶವ ನೀರಿನಲ್ಲಿ ಇದ್ದಿದ್ದರಿಂದ ಅದು ಯಾವ ಸ್ಥಿತಿಯಲ್ಲಿರಬಹುದು ಅಂತ ನೀವೇ ಅಂದಾಜಿಸ್ಕೋಬಹುದು. ನಂತರ ಬಾಡಿನ ಹಾಸ್ಪಿಟಲ್ಗೆ ಕಳಿಸಲಾಯಿತು. ತಾಯಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ ಪೊಲೀಸರು ನೀವು ಬಂದು ಬಾಡಿನ ಪತ್ತೆ ಹಚ್ಚಬೇಕು ಅಂತ ಕೇಳ್ಕೊತಾರೆ. ವೀಕ್ಷಕರೇ, ನೀವೇ ಯೋಚಿಸಿ ಆ ತಾಯಿಗೆ ಯಾವ ರೀತಿ ಅನ್ಸಿರ್ಬೋದು ಅಂತ. ಹಾಗೂ ಹೀಗೋ ಮಾಡ್ಕೊಂಡು ಅವರ ಅಣ್ಣ ಅಂದ್ರೆ ಪ್ರತಿಭಾಳ ಮಾವನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಶವವನ್ನ ನೋಡ್ತಿದ್ದಂಗೆ ಇದು ಪ್ರತಿಭಾಳ ಶವ ಅಂತ ಗುರುತು ಹಿಡಿತಾರೆ. ನಂತರ ಶವವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿಕೊಡಲಾಗುತ್ತೆ. ಮೀಡಿಯಾಗಳಲ್ಲಿ ಈ ವಿಷಯ ನಿರಂತರವಾಗಿ ಬಿತ್ತರವಾಗ್ತಾನೆ ಇತ್ತು. ಡಿಸೆಂಬರ್ 16ಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂತು. ಅದರಲ್ಲಿ ಹೇಳಲಾಗಿತ್ತು, ಮಹಿಳೆಯೊಂದಿಗೆ ಅನೈತಿಕ ಕೃತ್ಯ ಎಸಗಲಾಗಿದೆ. ನಂತರ ಆಕೆಯ ಕುತ್ತಿಗೆಯನ್ನು ಕುಯ್ಯಲಾಗಿದೆ. ವಿಂಡ್ ಪೈಪ್ ಡ್ಯಾಮೇಜ್ ಆಗಿರೋದ್ರಿಂದ ಆಕೆಯ ಕೊಲೆ ಆಗಿದೆ ಅಂತ ಮೆನ್ಷನ್ ಮಾಡಲಾಗಿತ್ತು. ನಂತರ ಇನ್ನೇನು, ಜನರೆಲ್ಲ ರೋಡ್ಗೆ ಇಳಿದ್ರು. ಆರೋಪಿಗೆ ಮರಣದಂಡನೆ ವಿಧಿಸುವಂತೆ ಒತ್ತಾಯಗಳು ಕೇಳಿಬರೋಕೆ ಶುರುವಾಯಿತು. ನೈಟ್ ಶಿಫ್ಟ್ಗೆ ಹೋಗ್ತಿದ್ದ ಮಹಿಳೆಯರೆಲ್ಲ ಕೆಲಸಕ್ಕೆ ಹೋಗೋಕೆ ಭಯ ಪಡೋಕೆ ಶುರುವಾದ್ರು. ಕಂಪನಿಗಳು ಡಿಸೈಡ್ ಮಾಡಿದ್ರು ಇನ್ಮುಂದೆ ಕ್ಯಾಬ್ನಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಬೇಕು ಅಂತ. ಶಿವಕುಮಾರ್ ಆ ದಿನ ಪ್ರತಿಭಾಳ ಮನೆಗೆ ಹೋಗಿ ಆಕೆಗೆ ಕಾಲ್ ಮಾಡಿ ಕರೆದಿದ್ದ. ರೀಸೆಂಟ್ ಆಗಿ ವಿಶಾಲ್ ಆಕೆನ ಪಿಕ್ ಮಾಡೋಕೆ ಬರ್ತಿದ್ದ. ಶಿವಕುಮಾರ್ನನ್ನ ನೋಡ್ತಿದ್ದಂಗೆನೆ ಪ್ರತಿಭಾ ಕೇಳ್ತಾಳೆ, ಇವತ್ತು ನೀನು ಯಾಕೆ ಬಂದಿದ್ಯಾ ಅಂತ. ಆಗ ಅದಕ್ಕೆ ಶಿವಕುಮಾರ್ ಹೇಳ್ತಾನೆ, ಅವನಿಗೆ ಬೇರೆ ಡ್ಯೂಟಿ ಬಿದ್ದಿದೆ, ಅದಕ್ಕೆ ನಾನು ಇವತ್ತು ನಿಮ್ಮನ್ನ ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ನಂತರ ಅಲ್ಲಿಂದ ಹೊರಡ್ತಾರೆ. ಯಾವಾಗ್ಲೂ ಪ್ರತಿಭಾ ಫ್ರಂಟ್ ಸೀಟ್ ನಲ್ಲೇ ಕೂರ್ತಿದ್ಲು. ಆಕೆಗೆ ಡ್ರೈವರ್ಗಳೆಲ್ಲ ಗೊತ್ತಿದ್ರು. ಹಾಗಾಗಿ ಆಕೆಗೆ ಅದರಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಪ್ರತಿಭಾ ಹಾಗೆ ಕಣ್ಮುಚ್ಚಿ ನಿದ್ದೆಗೆ ಜಾರ್ತಾಳೆ. ನಂತರ ಎಚ್ಚರವಾದಾಗ ಕ್ಯಾಬ್ ಬೇರೆ ಯಾವುದೋ ರೋಡ್ ನಲ್ಲಿ ಹೋಗ್ತಿತ್ತು. ಅದು ಆಕೆ ಆಫೀಸ್ಗೆ ಹೋಗೋ ರೋಡ್ ಆಗಿರ್ಲಿಲ್ಲ. ಕೇಳಿದ್ದಕ್ಕೆ ಶಿವಕುಮಾರ್ ಹೇಳ್ತಾನೆ, ಅಕ್ಕ ಇನ್ನೊಬ್ಬ ಎಂಪ್ಲಾಯಿನೂ ಪಿಕ್ ಮಾಡಬೇಕು, ಹಾಗಾಗಿ ಈ ರೂಟ್ ನಲ್ಲಿ ಹೋಗ್ತಿದ್ದೀನಿ ಅಂತಾನೆ. ಹೀಗೆ ಸಾಕ್ತಾ ಸಾಕ್ತಾ ಗಾಡಿ ಅಂಜನಾಪುರ ಏರಿಯಾ ಹತ್ರ ತಲುಪುತ್ತೆ. ನಂತರ ಒಂದು ಕಡೆ ಗಾಡಿ ಸ್ಟಾಪ್ ಆಗುತ್ತೆ. ನಿಲ್ತಿದ್ದಂಗೆ ಒಂದು ಚಾಕು ತಗೊಂಡು ಪ್ರತಿಭಾಳ ಹೊಟ್ಟೆಗೆ ಇಟ್ಟಿರ್ತಾನೆ. ಕೂಗಾಡಿದ್ರೆ ಕುತ್ತಿಗೆನು ಕುಯ್ದು ಬಿಡ್ತೀನಿ ಅಂತ ಹೆದರಿಸ್ತಾನೆ. ನಂತರ ಆಕೆಯೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಕ್ಕೆ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಪೊಲೀಸರ ಒಂದು ವ್ಯಾನ್ ಅಲ್ಲೇ ಇವರ ಕ್ಯಾಬ್ ಮುಂದೆ ಬರುತ್ತೆ. ಆದ್ರೆ ಕಾರ್ ಒಳಗೆ ಶಿವಕುಮಾರ್ ಪ್ರತಿಭಾಳ ಬಾಯಿ ಮುಚ್ಚಿ ಚಾಕುನ ಹೊಟ್ಟೆಗೆ ಇಟ್ಟಿರ್ತಾನೆ. ಕೂಗಾಡಿದ್ರೆ ಈ ಚಾಕು ಹೊಟ್ಟೆ ಒಳಗೆ ಹೋಗುತ್ತೆ ಅಂತ ಹೆದರಿಸಿರ್ತಾನೆ. ಆದ್ರೆ ಪೊಲೀಸರು ಯಾವುದೋ ಕಾರ್ ಪಾರ್ಕ್ ಮಾಡಿದ್ದಾರೆ ಅಂತ ಸುಮ್ಮನೆ ಏನು ವಿಚಾರಿಸದೆ ಹಾಗೆ ಹೋಗ್ತಾರೆ. ನಂತರ ಪೊಲೀಸರು ಹೋದ ಮೇಲೆ ಆಕೆಗೆ ಚಾಕುವಿನಿಂದ ಹೆದರಿಸಿ ಆಕೆಯೊಂದಿಗೆ ಅಸಭ್ಯವಾಗಿ ನಡ್ಕೋತಾನೆ. ನಂತರ ಚಾಕುವಿನಿಂದ ಆಕೆಯ ಕುತ್ತಿಗೆಯನ್ನು ಕುಯ್ದು ಅಲ್ಲೇ ಪಕ್ಕದಲ್ಲಿದ್ದ ಕಾಲುವೆಗೆ ಬಿಸಾಡಿ ಅಲ್ಲಿಂದ ಹೋಗ್ತಾನೆ. ನಂತರ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಪ್ರತಿಭಾಳ ನ್ಯೂಸ್ ಟಿವಿಯಲ್ಲಿ ಬರ್ತಿದ್ದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದ. ಓಡಿ ಹೋದ್ರೆ ಇನ್ನೂ ಡೌಟ್ ಬರುತ್ತೆ ಅಂತ ಮನೆಯಲ್ಲೇ ಇದ್ದ. ನಂತರ ಪೊಲೀಸರು ಇಷ್ಟೆಲ್ಲ ಮಾಡೋಕೆ ಮುಖ್ಯ ಕಾರಣ ಏನು ಅಂತ ಕೇಳ್ತಾರೆ. ಆತನ ಪ್ರಕಾರ 10 ದಿನಗಳ ಹಿಂದೆ ಅವನ ಹೆಂಡತಿ ಜಗಳವಾಡಿ ತನ್ನ ತವರು ಮನೆಗೆ ಹೋಗಿದ್ಲು. ಆಕೆ ಹೋದ ಮೇಲೆ ಇವನಲ್ಲಿ ಕಾಮ ಹೆಚ್ಚಾಗಿ ಡಿಸೆಂಬರ್ 12 ರಾತ್ರಿ ಡಿಸೈಡ್ ಮಾಡ್ಕೋತಾನೆ, ಇವತ್ತು ಏನಾದರೂ ಮಾಡ್ಲೇಬೇಕು ಅಂತ. ಆತ ಇನ್ನೂ ಕೆಲವು ಮಹಿಳೆಯರಿಗೆ ಆಫೀಸ್ಗೆ ಕರ್ಕೊಂಡು ಹೋಗೋದಾಗಿ ಫೋನ್ ಮಾಡಿದ್ದ. ಆದ್ರೆ ಎಲ್ಲೂ ಸೆಟ್ ಆಗ್ಲಿಲ್ಲ. ನಂತರ ಇವನ ತಲೆಗೆ ಬರೋದೇ ಪ್ರತಿಭಾ. ಯಾಕೆಂದ್ರೆ ಇವನಿಗೆ ಆಕೆ ಗೊತ್ತಿತ್ತು, ಹಾಗೆ ಪ್ರತಿಭಾಳಿಗೂ ಇವನ ಪರಿಚಯವಿತ್ತು. ಹಾಗಾಗಿ ಕೊನೆಗೆ ಇವನ ಕಾಮಕ್ಕೆ ಪ್ರತಿಭಾ ಬಲಿಯಾಗಬೇಕಾಯ್ತು. ಈತನಿಗೆ ಗೊತ್ತಿತ್ತು ಪೊಲೀಸರ ಬಳಿ ಅವನ ವಿರುದ್ಧ ಯಾವುದೇ ಪ್ರೂಫ್ ಇಲ್ಲ ಅಂತ. ಆದ್ರೆ ಓಡೋದ್ರೆ ಇವನ ಮೇಲೆ ಶಂಕೆ ಬರುತ್ತೆ ಅಂತ
ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಮನೆಯಲ್ಲೇ ಕೂತಿದ್ದ. ಈ ಘಟನೆ ನಂತರ ಜನರಲ್ಲಿ ಬಹಳ ಆಕ್ರೋಶ ಹೆಚ್ಚಾಗಿತ್ತು. ಅವನಿಗೆ ನೇಣಿಗೆ ಹಾಕೋಕೆ ಎಲ್ಲರೂ ಪ್ರತಿಭಟನೆ ಶುರು ಮಾಡ್ಕೊಂಡಿದ್ರು. 2006ರ ಜನವರಿ ಫೆಬ್ರವರಿಯ ಆಸುಪಾಸಿನಲ್ಲಿ ಪೊಲೀಸರು ತಮ್ಮ ಚಾರ್ಜ್ ಶೀಟ್ ರೆಡಿ ಮಾಡಿ ಸೆಷನ್ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡ್ತಾರೆ. ಇದರಲ್ಲಿ ಶಿವಕುಮಾರನ ಮೇಲೆ IPC ಸೆಕ್ಷನ್ 366 ಕಿಡ್ನಾಪಿಂಗ್, 376 ರೇಪ್, 302 ಮರ್ಡರ್ ಚಾರ್ಜಸ್ ಹಾಕಲಾಯಿತು. ಈ ಕೇಸ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ವರ್ಗಾಯಿಸಲಾಯಿತು. ಆದ್ರೂ ಹೀಗೆ ಮಾಡ್ತಾ 5 ವರ್ಷ ಕಳೆದೋಯ್ತು. ಅಕ್ಟೋಬರ್ 6, 2010ಕ್ಕೆ 11th ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಷನ್ ಮುಗಿಯಿತು. ಶಿವಕುಮಾರನಿಗೆ ಶಿಕ್ಷೆ ಆಯಿತು. 80ಕ್ಕೂ ಅಧಿಕ ವಿಟ್ನೆಸ್, 218 ಎಕ್ಸಿಬಿಟ್ಸ್ ಸಬ್ಮಿಟ್ ಮಾಡಲಾಗಿತ್ತು. ಅಕ್ಟೋಬರ್ 8ಕ್ಕೆ ಶಿವಕುಮಾರನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು, ಯಾವುದೇ ಪೇರೋಲ್ ಇಲ್ಲದೆ. ಎಲ್ಲಿವರೆಗೆ ಶಿವಕುಮಾರ್ ಉಸಿರಾಡ್ತಾನೋ ಅಲ್ಲಿವರೆಗೆ ಈತ ಜೈಲಿನಲ್ಲೇ ಇರಬೇಕು. ಫೆಬ್ರವರಿ 2011ಕ್ಕೆ ಹೈಕೋರ್ಟ್ನಲ್ಲಿ ಈ ಕೇಸ್ ಶಿವಕುಮಾರ್ ಚಾಲೆಂಜ್ ಮಾಡ್ತಾನೆ. ಏಪ್ರಿಲ್ 2011ಕ್ಕೆ ಸ್ಟೇಟ್ ಇಂದ ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಲಾಯಿತು, ಇವನಿಗೆ ಮರಣದಂಡನೆ ಕೊಡಬೇಕು ಅಂತ. 4 ಮೇ 2016ಕ್ಕೆ ಕೋರ್ಟ್ನ ಹಿಯರಿಂಗ್ ಮುಗೀತು. 31 ಮೇ 2016ಕ್ಕೆ ಹೈಕೋರ್ಟ್ ಸೆಷನ್ ಕೋರ್ಟ್ ಕೊಟ್ಟಿದ್ದ ತೀರ್ಪನ್ನ ಎತ್ತಿ ಹಿಡಿಯುತ್ತೆ. ಯಾವ ಶಿಕ್ಷೆ ಸೆಷನ್ ಕೋರ್ಟ್ ಕೊಟ್ಟಿತ್ತೋ ಅದೇ ಶಿಕ್ಷೆ ಹೈಕೋರ್ಟ್ ಕೂಡ ಕೊಡುತ್ತೆ. ನಂತರ ಈ ಕೇಸ್ ಸುಪ್ರೀಂ ಕೋರ್ಟ್ಗೂ ಬಂತು. ಮಾರ್ಚ್ 2023ಕ್ಕೆ ಸುಪ್ರೀಂ ಕೋರ್ಟ್ ತನ್ನ ಡಿಸಿಷನ್ ಕೊಡ್ತು. ಅದರಲ್ಲಿ ಒಂದು ಸಣ್ಣ ಚೇಂಜ್ ಮಾಡಲಾಗಿತ್ತು. ಯಾವ ಶಿಕ್ಷೆ ಅವನಿಗೆ ಉಸಿರಿರೋವರೆಗೂ ಜೈಲಿನಲ್ಲಿ ಇರಬೇಕು ಅಂತ ಹೈಕೋರ್ಟ್ ಕೊಟ್ಟಿತ್ತೋ ಅದನ್ನ 30 ವರ್ಷಕ್ಕೆ ಇಳಿಸಿತು. ಸುಪ್ರೀಂ ಕೋರ್ಟ್ ಹೇಳುತ್ತೆ ಪ್ರತಿ ಅಪರಾಧಿಗೂ ಸುಧಾರಣೆಗಾಗಿ ಒಂದು ಚಾನ್ಸ್ ಕೊಡಬೇಕು ಅಂತ. ಹಾಗೂ ಶಿವಕುಮಾರ್ನದು ಇದು ಮೊದಲ ಕ್ರೈಮ್ ಆಗಿತ್ತು. ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಇರಲಿಲ್ಲ. 2024ರ ಪ್ರಕಾರ ಇನ್ನೂ 11 ವರ್ಷ ಈತ ಜೈಲಿನಲ್ಲೇ ಇರಬೇಕು. ನಂತರ ರಿಲೀಸ್ ಆಗ್ತಾನೆ. ಒಂದು ಹೆಣ್ಣು ಮಗಳು ತನ್ನ ಕೆರಿಯರ್ನಲ್ಲಿ ಮುಂದೆ ಸಾಗ್ತಿದ್ಲು. ಒಳ್ಳೆ ಉಜ್ವಲ ಭವಿಷ್ಯವಿತ್ತು. ಸಾಂಸಾರಿಕ ಜೀವನ ಈಗ ತಾನೇ ಶುರುವಾಗಿತ್ತು. ಆಕೆಯೊಂದಿಗೆ ಇಂಥದೊಂದು ಕ್ರೂರ ಘಟನೆ ನಡೆದದ್ದು ಒಂದೇ ಕ್ಷಣದಲ್ಲಿ ಆಕೆಯ ಜೀವ ಹಾಗೂ ಜೀವನ ಎರಡೂ ಮುಗಿದು ಹೋಗಿತ್ತು. ಪ್ರತಿಭಾಳ ತಾಯಿಯ ಪ್ರಕಾರ ಮಗಳು ನೆನಪಾಗದೆ ಹೋದ ಒಂದು ದಿನವೂ ನಾನು ಜೀವಿಸ್ತಿಲ್ಲ. ಆಕೆಯೇ ನನ್ನ ಕೊನೆ ಕಾಲದಲ್ಲಿ ಎಲ್ಲವೂ ಆಗಿದ್ದಳು. ತಾಯಿಯ ಪ್ರಕಾರ ಗಂಡ ಅಷ್ಟೊಂದಾಗಿ ಈ ಕೇಸ್ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಬಟ್ ಎನಿವೇಸ್ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡೋಣ. ಕಾಮೆಂಟ್ ಮಾಡಿ ತಿಳಿಸಿ ಕೇಸ್ ಹೇಗನ್ನಿಸ್ತು ಅಂತ. ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.